ರೈತನಾಡು ಡಿಜಿಟಲ್ ಟಿವಿಗೆ ಸ್ವಾಗತ. ಭಾರತ್ ಭೀಮ್ ಸೇನೆ ಮಹಿಳಾ ಘಟಕ ಹಾಗೂ ತುಳಸಿ ಮಹಿಳಾ ಸ್ವಸಹಾಯ ಸಂಘದ ಸಹಯೋಗದೊಂದಿಗೆ ನಗರದ ವಿದ್ಯಾರಣ್ಯಪುರಂ ಧರಂಸಿಂಗ್ ಕಾಲೋನಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಮಾಜಿ ಶಾಸಕರಾದ ಎಂ.ಕೆ. ಸೋಮಶೇಖರ್ ಅವರು ಉದ್ಘಾಟಿಸಿದರು. ಮಹಿಳಾ ದಿನಾಚರಣೆ ಪ್ರಾರಂಭ ಆದಂಥದ್ದು ಎಲ್ಲ ಮಹಿಳೆಯರ ಸಂಘಟನಾ ದೃಷ್ಟಿಯಿಂದ ಪ್ರಾರಂಭ ಆದಂಥದ್ದು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗಳನ್ನ ಪ್ರಾರಂಭ ಮಾಡಿದ ಮೇಲೆ ಮಹಿಳಾ ಸಂಘಟನೆಗಳು ಭಾಳಷ್ಟು ಒಂದು ಮಟ್ಟದಲ್ಲಿ ಸಂಪೂರ್ಣ ಅಲ್ಲ, ಇನ್ನೂ ಸಾಧಿಸಬೇಕಾದದ್ದು ಬಹಳಷ್ಟು ದೂರ ಕ್ರಮಿಸಬೇಕಾದಂಥ ದೂರ ಇದೆ. ಆದರೆ ಒಂದು ಹಂತದಲ್ಲಿ ಮಹಿಳೆಯರ ಸಂಘಟಿತ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬೇಕು, ಸಮಾನತೆಯನ್ನು ಕೊಡಬೇಕು, ಆಸ್ತಿ ಹಕ್ಕಿನಲ್ಲಿ ಸಮಾನತೆಯನ್ನು ಕೊಡಬೇಕು ಅಂತೇಳಿ ಭಾಳಷ್ಟು ಹೋರಾಟಗಳನ್ನ ಮಾಡ್ತಾರೆ. ಅವ್ರು ಪಾರ್ಲಿಮೆಂಟ್ನಲ್ಲಿ ಮಹಿಳಾ ಬಿಲ್ ತರಲಿಕ್ಕೆ ಹೋದಾಗ ಅವತ್ತಿದ್ದಂಥ ಇದೇ ಕೋಮುವಾದಿಗಳು ಮಹಿಳೆಯರನ್ನೇ ಬಿಟ್ಟು ಪ್ರತಿಭಟನೆಗಳನ್ನ ಮಾಡಿಸಿ ಮಹಿಳಾ ಬಿಲ್ನ ಪಾಸ್ ಆಗದೆ ಇದ್ದಂಗೆ ಪ್ರಯತ್ನಗಳನ್ನ ನಡೆಸ್ತಾರೆ. ಆದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಟ ಬಿಡಲಿಲ್ಲ. ಅವರ ಒಂದು ಕೃಪೆಯಿಂದ ಇವತ್ತೆಲ್ಲ ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃಪೆ, ಕೊಟ್ಟಂಥ ಸಂವಿಧಾನ. ಅದರಲ್ಲೂ ಸಾಕಷ್ಟು ಜನ ಮಹಿಳೆಯರಿಗೆ ಎಲ್ಲ ಸಮಾನತೆ ಸಿಗಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಆ ಕೊಡುಗೆಯಿಂದ ಇವತ್ತೆಲ್ಲರೂ ಉಸಿರಾಡ್ಲಿಕ್ಕೆ ಸಾಧ್ಯತೆ ಇದೆ. ಅವ್ರನ್ನೂ ಕೂಡ ಮಹಿಳೆಯರನ್ನ ಬಹಳಷ್ಟು ಮೇಲ್ಜಾತಿ ಮಹಿಳೆಯರಿಗೂ ಕೂಡ ಬಹಳಷ್ಟು ಕೀಳಾಗಿ ಕಾಣ್ತಕ್ಕಂಥ, ಅಂದರೆ ಅವ್ರನ್ನ ಮನೆ ಒಳಗಡೆ ಕೂಡಾಕಿ ಮನೆ ಒಳಗಡೆಯಿಂದ ಆಚೆ ಹೊರಗಡೆ ಯಾರನ್ನೂ ನೋಡಬಾರ್ದು, ಮನೆ ಹೊಸಲಿನಿಂದ ಆಚೆ ಯಾರನ್ನು ನೋಡಬಾರ್ದು ಅಂತಕ್ಕಂಥ ಕೆಟ್ಟ ಪರಿಸ್ಥಿತಿ ಈ ದೇಶದಲ್ಲಿತ್ತು. ಅಂಥದ್ರ ವಿರುದ್ಧ ಹೋರಾಟಗಳನ್ನ ಮಾಡಿ ಸಂಘಟನೆಗಳನ್ನ ಮಾಡಿ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ ಶಿಕ್ಷಣ ಸಂಘಟನೆ ಹೋರಾಟ ಅಂತೇಳಿ ಮಹಿಳೆಯರಿಗೆ ಯಾವಾಗ ಶಿಕ್ಷಣ ಸಿಗಲಿಕ್ಕೆ ಶುರು ಆಯಿತು, ಆವಾಗಿನಿಂದ ಸ್ವಲ್ಪ ಚಿಂತನೆ ಮಾಡಲಿಕ್ಕೆ ಪ್ರಾರಂಭಗಳನ್ನ ಮಾಡ್ತಾರೆ. ಇವತ್ತು ಮಹಿಳೆಯರು ಎಲ್ಲ ರಂಗದಲ್ಲೂ ವಿದ್ಯಾಭ್ಯಾಸ ಸಾಧನೆ ಮಾಡ್ತಾ ಇರೋದ್ರಿಂದ ಎಲ್ಲ ರಂಗಗಳಲ್ಲೂ ಮುಂದೆ ಬಂದಿದ್ದಾರೆ. ಆದರೆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇರ್ಬೋದು, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸವಲತ್ತಿರ್ಬೋದು, ಇವೆಲ್ಲ ಈ ಕೆಳವರ್ಗದಿಂದ ಆಗಬೇಕಾಗಿದೆ. ಇಂಥ ದಲಿತ ಕೇರಿಯಲ್ಲಿ ಹಿಂದುಳಿದ ಜನಗಳು ಇರ್ತಕ್ಕಂಥ ಸ್ಥಳದಲ್ಲಿ, ಹಿಂದುಳಿದ ಮಹಿಳೆಯರು ಇರ್ತಕ್ಕಂಥ ಸ್ಥಳದಲ್ಲಿ ಸಂಘಟನೆ ಆಗಬೇಕಾಗಿದೆ. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರನ್ನು ಭಾರತ್ ಭೀಮ್ ಸೇನೆ ಮಹಿಳಾ ಘಟಕ ಹಾಗೂ ತುಳಸಿ ಮಹಿಳಾ ಸ್ವಸಹಾಯ ಸಂಘದ ಪದಾಧಿಕಾರಿಗಳು ಗೌರವಿಸಿದರು. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಮ್ಮ ಏರಿಯಾದಲ್ಲಿ ಹಮ್ಮಿಕೊಂಡಿದ್ದೀವಿ. ಮಾದೇವಮ್ಮ ರಮೇಶ್ ಅಂತ, ನಾನು ಭಾರತ ಭೀಮ್ ಸೇನೆ ಜಿಲ್ಲಾ ಅಧ್ಯಕ್ಷರಾಗಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾಗಿದ್ದೀನಿ ಸರ್. ಇಂದು ನಮ್ಮ ಏರಿಯಾದಲ್ಲೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಗೊತ್ತಾಗಬೇಕು, ನಮ್ಮ ಏರಿಯಾ ಜನಗಳಿಗೂ ಗೊತ್ತಾಗಬೇಕು, ಇದೇ ತಿಳ್ಕೊಂಡು ಅವರು ಮುಂದೆ ಬರಬೇಕು ಅಂಥೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸನ್ಮಾನಿಸಿ ಜನಗಳಿಗೆ ಸಾಧಕರುಗಳಿಗೆ ಗುರುತಿಸಿ ನಾವು ಪೌರ ಕಾರ್ಮಿಕರಿಗೆ ಮತ್ತು ಆಶಾ ಕಾರ್ಯಕರ್ತರುಗಳಿಗೆ, ಆಟೋ ಚಾಲಕರುಗಳಿಗೆ ಮತ್ತು ಇನ್ನಿತರ ಗಣ್ಯರುಗಳಿಗೆಲ್ಲ ಕರೆದು ಸನ್ಮಾನಿಸಿ ಗೌರವಿಸಿದ್ದೀವಿ ಸರ್. ಮತ್ತು ಎಲ್ಲರೂ ನಮ್ಮ ನೋಡಿ ನಾವು ಒಂದು ಸ್ಲಮ್ಮಲ್ಲಿದ್ದು ಒಂದು ಬಡತನದಲ್ಲಿ ಬಂದಿರೋ ಮಹಿಳೆ, ನಾನು ಒಂದು ಈ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಮ್ಮ ಒಂದು ಏರಿಯಾದಲ್ಲಿ ಸರಳವಾಗಿ ಇಷ್ಟಪಟ್ಟು ನಾವು ಮಾಡ್ಕೊಳ್ತೀವಿ ಅಂತ ಇನ್ನಷ್ಟು ಜನ ನೋಡಿ ಅವರು ಮುಂದೆ ಬರಬೇಕು. ನಮ್ಮ ಮಹಿಳೆಯರು ಕೂಡ ನಮ್ಮಲ್ಲಿ ಮುಂದೆ ಬರಬೇಕು. ಯಾರು ಏನು ಮಹಿಳೆ ಏನು ಕಮ್ಮಿ ಇಲ್ಲ ಅಂದರೆ ಮನಸ್ಸು ಮಾಡಿ ಮುಂದೆ ಬಂದರೆ ಸರ್ ಖಂಡಿತವಾಗಿ ಸಮಾಜ ಸೇವೆಯಲ್ಲಿ ತೊಡಗಿ ನಾವು 4 ಒಳ್ಳೆ ಕೆಲಸಗಳನ್ನ ಮಾಡ್ಬೋದು. ಏನೇನು ಕಾರ್ಯಕ್ರಮ ಮಾಡಿದ್ರಿ ಮಾದೇವಮ್ಮ ಇವತ್ತು? ಸರ್ ನಾವು ಕಾರ್ಯಕ್ರಮ ಅಂದರೆ ಸನ್ಮಾನ ಮಾಡಿದ್ರಿ, ಅಂದರೆ ಸಾಧಕರನ್ನ ಗುರುತಿಸಿ ಸನ್ಮಾನ ಮಾಡಿದ್ರಿ. ಎಷ್ಟು ಜನ ಸನ್ಮಾನ ಮಾಡಿದ್ರಿ ಸರ್? ನಾವು ಈಗ ಒಂದು 50 ಜನ ಗುರುತಿಸಿದ್ದೀವಿ. ಅದರಲ್ಲಿ ಪೌರ ಕಾರ್ಮಿಕರಾಗಿರ್ಬೋದು, ಆಟೋ ಚಾಲಕರು, ವೈದ್ಯರಾಗಿರ್ಬೋದು, ಡಾಕ್ಟ್ರು ಮತ್ತು ಪೊಲೀಸವರು ಮತ್ತು ಇನ್ನೂ ಜನಗಳೆಲ್ಲ ಗುರುತಿಸಿದ್ದೀವಿ ಸರ್. ಯಶಸ್ವಿಯಾಗಿ ನಡೆದಿದೆ ಕಾರ್ಯಕ್ರಮ? ಖಂಡಿತವಾಗಿ ಸರ್. ಸುಶೀಲಾ ಅಂತೇಳಿ, ನಾನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು. ಈ ದಿನ ತುಳಸಿ
ಸ್ವಸಹಾಯ ಸಂಘ ಮತ್ತು ಭಾರತ ಭೀಮಸೇನಾ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಬಹಳ ಸಡಗರದಿಂದ ಸಂಭ್ರಮದಿಂದ ಮಾದೇವಮ್ಮ ಅವರು ಆಚರಣೆ ಮಾಡಿದರು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ನಮ್ಮನ್ನು ಕೂಡ ಗೌರವಿಸಿದ್ದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೆ ಹಿಂದೆ ಮಹಿಳೆಯರಿಗೆ ಯಾವುದೇ ಸ್ಥಾನಮಾನ ಇರಲಿಲ್ಲ. ಗಂಡ ಸತ್ತರೆ ಆಕೆಯೂ ಕೂಡ ವೇದಿಕೆಗೆ ದುಡಿಯುವಂತ ವ್ಯವಸ್ಥೆ ಇತ್ತು. ಮಹಿಳೆಯರಿಗೆ ಸತಿ ಸಹಗಮನ ಪದ್ಧತಿ ಇತ್ತು. ಅವ್ರಿಗೆ ಯಾವುದೇ ಶಿಕ್ಷಣ ಇರಲಿಲ್ಲ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವ್ರಿಗೆ ಯಾವುದೇ ರೀತಿ ಸಮಾನತೆ ಇರಲಿಲ್ಲ. ಆದರೆ ಅದೆಲ್ಲವನ್ನ ಸಂವಿಧಾನವನ್ನು ಕೊಟ್ಟಂತ ಸಂವಿಧಾನ ಶಿಲ್ಪಿಯವರು ಮಹಿಳೆಗೂ ಕೂಡ ಶಿಕ್ಷಣದ ಹಕ್ಕು, ಆಸ್ತಿ ಹಕ್ಕು, ಸಮಾನತೆ ಹಕ್ಕು, ಮತದಾನದ ಹಕ್ಕು, ಹಕ್ಕುಗಳನ್ನ ತಂದುಕೊಟ್ಟು ಮಹಿಳೆಯನ್ನು ಕೂಡ ಪುರುಷರಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನ ಒಂದು ಶಕ್ತಿಯಾಗಿ ನಮಗೆ ಕೊಟ್ಟರು. ಈ ದಿನ ಆ ಶಕ್ತಿಯಿಂದ ಮಹಿಳೆ ಒಂದು ವಿಮಾನವನ್ನ ಓಡಿಸುವಂತ ಲೆವೆಲ್ಗೆ ಹೋಗಿದ್ದಾರೆ. ಮತ್ತೆ ಆರ್ಮಿಲಿದ್ದಾರೆ, ಪೊಲೀಸ್ ಇಲಾಖೆಯಲ್ಲಿದ್ದಾರೆ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಇಲಾಖೆಯಲ್ಲೂ ಪುರುಷರು ಏನಿದ್ದಾರೆ ಅದಕ್ಕೆ ಸರಿ ಸಮಾನವಾಗಿ ಮಹಿಳೆಯರು ಇವತ್ತು ಇದ್ದಾರೆ. ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ನಮಗೆ ಇದೆಲ್ಲವನ್ನ ನೀಡಿದಂತಹ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮತ್ತೊಮ್ಮೆ ಸ್ಮರಿಸುತ್ತಾ ಎಲ್ಲ ತಾಯಂದಿರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತೀನಿ. ನಮಸ್ಕಾರ, ನಾನು ಕಮಲಾ ನಟರಾಜ್ ಮಾಜಿ ಶ್ರೀರಾಮಪುರ ಪಂಚಾಯತಿ ಸದಸ್ಯೆ. ಇವತ್ತಿನ ದಿನ ಈ ಧರಂಸಿಂಗ್ ಕಾಲೋನಿಯಲ್ಲಿ ಭಾರತ್ ಭೀಮಸೇನೆ ವತಿಯಿಂದ ಮಹಿಳಾ ಘಟಕದ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗಿದೆ. ಎಲ್ಲ ಮಹಿಳಾ ಮನೆಗಳಿಗೂ ಶುಭಾಶಯಗಳು. ಇವತ್ತು ಪ್ರಾದೇಶಿಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಒಂದು ಸಭಾಂಗಣ ತಗೊಂಡು ಕಾರ್ಯಕ್ರಮ ಮಾಡೋದು ಹೆಚ್ಚಲ್ಲ. ನಾವೆಲ್ಲಿ ಹೋರಾಟ ಮಾಡಿ ಗೆದ್ದಿದ್ದೀವಿ, ನಾವೆಲ್ಲಿ ವಾಸ ಮಾಡ್ತಿದ್ದೀವಿ, ಆ ಜಾಗದಲ್ಲೇ ನಾವು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿ ನಮ್ಮ ಸುತ್ತಮುತ್ತಲ ಜನಕ್ಕೆ ಮಹಿಳಾ ದಿನಾಚರಣೆಯ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡೋದಕ್ಕೋಸ್ಕರ ವಾಸ ಮಾಡೋ ಜಾಗದಲ್ಲಿ ಮಹಿಳಾ ದಿನಾಚರಣೆಯನ್ನು ಮಾಡಲಾಗ್ತಾ ಇದೆ. ಮಹಿಳೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಾಧನೆ ಮಾಡಿದಂಥ ಎಲ್ಲ ಮಹಿಳೆಯರನ್ನು ಅವರ ಮಹತ್ವವನ್ನು ತಿಳಿಸೋದಕ್ಕೋಸ್ಕರ ಈ ಜಾಗದಲ್ಲಿ ನಾವು ಮಹಿಳಾ ದಿನಾಚರಣೆಯನ್ನು ಹಲವಾರು ಗಣ್ಯರುಗಳನ್ನ, ಅದೇ ರೀತಿ ಹಲವಾರು ಸಾಧಕರುಗಳನ್ನ ಕರೆದು ಇವತ್ತು ಸನ್ಮಾನ ಮಾಡಲಾಗ್ತಾ ಇದೆ. ಇವತ್ತು ನಮಗೆ ತುಂಬ ಖುಷಿಯಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಂಭ್ರಮವಾಗಿ ಆಚರಿಸುವಂತಾಗಲಿ, ಮಹಿಳಾ ಮಳಿಗಳಿಗೆ ಎಲ್ಲ ರಂಗದಲ್ಲೂ ಉತ್ತಮವಾದ ಅವಕಾಶ, ಉತ್ತಮವಾದ ಭವಿಷ್ಯ ಸಿಗಲಿ ಅಂತ ಈ ಮೂಲಕ ಹಾರೈಸ್ತೀವಿ.